ಮಕ್ಕಳೊಂದಿಗೆ ಮಾತನಾಡಬೇಕಾದಾಗ ನಾವು ವಹಿಸಬೇಕಾದ ಎಚ್ಚರಿಕೆಯಲ್ಲಿ ಮೊದಲನೇ ಎಚ್ಚರಿಕೆ ಅಂತಂದರೆ, ಮಗು ಏನಾದರೂ ನಾವು ನಿರೀಕ್ಷೆ ಮಾಡಿದ್ದನ್ನು ಮಾಡಿರಲಿಲ್ಲ, ಬೇರೆ ಏನಾರು ಮಾಡಿತ್ತಂದ್ರೆ ಆ ಟೈಮ್ ಒಳಗಡೆ ಮಗುವಿನ ಮೇಲೆ ನಾವು ತಕ್ಷಣ ಸೀಟಿಗೆ ಏಳಬಾರ್ದು. ಇದು ಮೊದಲನೇದ್ದು. ಎರಡನೇದ್ದು, ಮಗು ಏನು ಹೇಳ್ತದೆ ಅದನ್ನು ನಾವು ಗೌರವದಿಂದ ಕೇಳಿಸಿಕೊಳ್ಬೇಕು. ಇದು ಎರಡನೇದ್ದು. ಆಮೇಲೆ ಮಗುಗೆ ನಾವು ಪ್ರತಿಸ್ಪಂದನೆ ಮಾಡಬೇಕು ಅನ್ನುವಂಥದ್ದು ಮೂರನೇದ್ದು. ಸೊ ಈ ಒಂದು 2-3 ವಿಚಾರಗಳನ್ನು ನಾವು ಗಟ್ಟಿಯಾಗಿ ನಮ್ಮ ಪ್ರಾಕ್ಟೀಸ್ ಮಾಡ್ಕೊಂಡಿವಿ ಅಂತಂದ್ರೆ, ಜನರಲ್ಲಿ ಮಗು ತಪ್ಪು ಮಾಡಿದ್ದನ್ನು ಹೇಳಿದಾಗ ನಮಗೆ ತಕ್ಷಣಕ್ಕೆ ಸಿಟ್ಟು ಬಂದುಬಿಡ್ತೈತಿ. ಆ ಸಿಟ್ಟು ತಡ್ಕೊಳ್ಳೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಮೊದಲ. ಸೊ ಅವಾಗ ಮಗು ನಮ್ಮ ಜೊತೆಗೆ ಪ್ರತಿಸ್ಪಂದನೆ ಮಾಡ್ತೈತಿ. ಸೊ ಇದು ಭಾಳ ಮಹತ್ವದ ವಿಚಾರ. ಯಾಕಂತಂದ್ರೆ, ನೀವು ಮಗುವನ್ನು ಕೇಳಿಸಿಕೊಳ್ಳಿಲ್ಲ ಅಂದರೆ, ಮಗುವಿನೊಂದಿಗೆ ಮಾತಾಡಲಿಲ್ಲ ಅಂತಂದ್ರೆ, ಆವಾಗ ಮಗು ಆ ಒಂದು ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಬೇರೆಯವ್ರನ್ನ ಆಶ್ರಯಿಸ್ತೈತಿ. ಅಕಸ್ಮಾತ್ ದೈವ ಚಲೋ ಇತ್ತಂತಂದ್ರೆ ಒಳ್ಳೆಯ ಜನ ಅದಕ್ಕೆ ಸಿಗ್ತಾರೆ. ಅಕಸ್ಮಾತ್ ಏನಾದರೂ ಕೆಟ್ಟ ವ್ಯಕ್ತಿಗಳು, ಕೆಟ್ಟ ಸಂಸ್ಕೃತಿ ಇರೋರು ಅಥವಾ ದುರುದ್ದೇಶ ಇರೋರು ಮಗುವಿಗೆ ಹತ್ತಿರ ಆಗಿಬಿಟ್ರು ಅಂತಂದ್ರೆ, ಅವಾಗ ಅದು ಮಗುವಿಗೆ ಏನು ಮಾಡಕತ್ತಾರ ಅವರು ಮಿಸ್ಗೈಡ್ ಮಾಡುವಂಥದ್ದು ಅಥವಾ ತಪ್ಪು ದಾರಿಗೆ ಎಳೆಯುವಂಥದ್ದು ಮಾಡುವಂಥ ಚಾನ್ಸಸ್ ಭಾಳ ಇರ್ತದೆ. ಆಮೇಲೆ ಎಷ್ಟೋ ಸಲ ನಿಮ್ಮನ್ನು ದ್ವೇಷ ಮಾಡುವಂಥವ್ರು ನಿಮ್ಮ ಸುತ್ತಮುತ್ತ ಇರ್ತಾರೆ ಕೆಲವೊಬ್ರು. ಅಂಥವ್ರಿಗೆ ಮಗು ಹತ್ತಿರ ಆಗಿಬಿಡ್ತೈತಿ. ಆವಾಗ ನಿಮ್ಮ ಮೇಲಿನ ದ್ವೇಷವನ್ನು ಮಗುವಿನೊಳಗೆ ಅವರು ಬಿತ್ತೋ ಚಾನ್ಸ್ ಭಾಳ ಇರ್ತೈತಿ. ಸೊ ಇವೆಲ್ಲ ಸಮಸ್ಯೆಗಳಿಗೆ ಉತ್ತರ ಅಂತಂದರೆ, ನಿಮ್ಮ ಮಗುವಿನ ಮಾತುಗಳನ್ನು ಕೇಳಿಸಿಕೊಳ್ಳೋದು. ದಿನಾಲೂ ಒಂದು ಅರ್ಧ ಗಂಟೆ ಕಾನ್ಷಿಯಸ್ ಆಗಿ ಕೇಳಿಸ್ಕೊಳ್ಳೋದು, ಆಮೇಲೆ ಆ್ಯಕ್ಟಿವ್ ಆಗಿ ಕೇಳಿಸ್ಕೊಳ್ಳೋದು. ಸೊ ಇದು ಭಾಳ ಮುಖ್ಯ. ಆಮೇಲೆ ದಿನಾಲೂ ನೀವು ನಿಮ್ಮ ಮಗುವಿನ ಕೇಳಿಸ್ಕೊಂತ ಹೋದ್ರಿ ಅಂದ್ರೆ ನಿಮ್ಮ ಮಗುವಿನ ಮನಸ್ಸಿನೊಳಗೆ ಒಂದು ಪ್ರೀತಿ ಅನ್ನೋದು ಇರ್ತದೆ. ಸೊ ಇದನ್ನು ಹೆಂಗೆ ಹೇಳ್ತಾರೆ ಅಂತಂದರೆ, ಮಗುವಿನ ಮನಸ್ಸಿನೊಳಗೆ ಒಂದು ಲವ್ ಚೇರ್ ಇರ್ತೈತೆ ಅಂತ. ಲವ್ ಚೇರ್ ಅಂದ್ರೆ ಪ್ರೀತಿಯ ಕುರ್ಚಿ ಅನ್ನಂಗೆ. ಸೊ ಆ ಕುರ್ಚಿ ಮೇಲೆ ಯಾವಾಗಲೂ ನೀವು ಕೂತಿರ್ಬೇಕು. ಅಕಸ್ಮಾತ್ ನೀವೇನಾದರೂ ಅಲ್ಲಿಂದ ಎದ್ದು ಹೋದಿರಿ ಅಂತಂದ್ರೆ ಅಲ್ಲಿ ಬೇರೆದವ್ರು ಬಂದು ಕುಂಡ್ರಕ್ಕೆ ರೆಡಿ ಇರ್ತಾರೆ. ಒಂದು ಸಲ ಬೇರೆದವ್ರು ಬಂದು ಕೂತ್ರಂದ್ರೆ ಅವ್ರನ್ನ ಎಬ್ಬಿಸಿ ನೀವು ಕುಂಡ್ರೋದು ಭಾಳ ಕಷ್ಟ. ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗತ್ತೈತೆ ಅನ್ನಿಸ್ತೇನೆ ನಾನು. ಎಸ್ಪೆಷಲಿ ಹದಿ ವಯಸ್ಸಿಗೆ ಬಂದ ಬಳಕ ಮಕ್ಕಳ ಬೇರೆ ಕಡೆ ಅಟ್ರ್ಯಾಕ್ಟ್ ಆಗುವಂಥದ್ದು, ಬೇರೆ ಕಡೆ ಮಾಡುವಂಥದ್ದು. ಯಾಕಂತಂದ್ರೆ ಅವರಿಗೆ ಪ್ರೀತಿಯ ಹಸಿವಿರ್ತೈತಿ. ತಂದೆಯಾಗಿ ತಾಯಿಯಾಗಿ ಇಬ್ಬರೂ ಸ್ಪಂದಿಸಬೇಕು. ಅವಾಗ ಮಗುವಿಗೆ ಅದು ಬೇರೆ ಕಡೆ ತಪ್ಪು ಮಾಡದೇ ಇರುವಂಥ ಮನೋವೃತ್ತಿ ಬೆಳೀತದೆ. ಈಗ ಹೆಣ್ಣು ಮಗುವಿಗೆ ಗಂಡಸರ ಬಗ್ಗೆ ಒಂದು ಆಕರ್ಷಣೆ ಇರ್ತದೆ. ಸೊ ಗಂಡಸರು ಹೆಂಗಿರ್ತಾರೋ, ಗಂಡಸರು ಏನು ಮಾಡ್ತಾರೋ ಇದನ್ನೆಲ್ಲ ತಿಳ್ಕೊಬೇಕನ್ನುವಂಥ ಕ್ಯೂರಿಯಾಸಿಟಿ ಇರ್ತದೆ. ಅದು ಸಹಜವಾಗಿ ಅಪೋಸಿಟ್ ಸೆಕ್ಸ್ ಕಡೆ ಇರುವಂಥ ಆಕರ್ಷಣೆಯೂ ಹೌದು. ಅದನ್ನು ತಂದೆ ಹೆಣ್ಣು ಮಗುವಿನ ಜೊತೆಗೆ ಸರಿಯಾಗಿ ವ್ಯವಹರಿಸಲಿಲ್ಲ ಅಂತಂದ್ರೆ, ಹೆಚ್ಚು ಹೆಣ್ಣು ಮಗುವಿಗೆ ಹತ್ತಿರ ಆಗಲಿಲ್ಲ ಅಂತಂದ್ರೆ, ಆವಾಗ ಆ ಮಗು ಇನ್ನೊಂದು ಕಡೆ ಎಲ್ಲೋ ಹುಡುಕ್ತದೆ. ಆಮೇಲೆ ಗಂಡು ಮಗು ಹೆಣ್ಮಕ್ಳ ಬಗ್ಗೆ ಆಕರ್ಷಣೆ ಇರ್ತದೆ ಕೆಲವೊಂದು ಸಲ. ಸೊ ಹೆಣ್ಮಕ್ಳ ಬಗ್ಗೆ ತಿಳ್ಕೊಬೇಕು ಅನ್ನುವಂಥ ಕ್ಯೂರಿಯಾಸಿಟಿ ಬರ್ತಿರ್ತೈತಿ. ಸೊ ಅವಾಗ ತಾಯಿ ಹತ್ತಿರ ಇದ್ಲಂದ್ರೆ, ತಾಯಿಯನ್ನು ನೋಡ್ತಾ ಮಗು ಬೆಳೀತಂದ್ರೆ, ತಾಯಿ ಮಗುವಿನ ಜೊತೆಗೆ ಮಾತಾಡ್ತಾ ಇದ್ರು, ಪ್ರೀತಿಯಿಂದ ವ್ಯವಹರಿಸ್ತಾ ಇದ್ರು ಅಂದ್ರೆ ದಾರಿ ತಪ್ಪುವಂಥ ಸಾಧ್ಯತೆ ಭಾಳ ಕಡಿಮೆ ಆಗ್ತದೆ. ಮೊದಲು ನಾವು ತಪ್ಪು ಮಾಡ್ತೀವಿ, ಮಗುವನ್ನು ನೆಗ್ಲೆಕ್ಟ್ ಮಾಡ್ತೀವಿ, ನಮ್ಮದ್ರೆ ನಾವು ಏನೋ ಬ್ಯುಸಿ ಅಂತೀವಿ, ಏನೋ ಮಾಡ್ತೀವಿ. ಆಮೇಲೆ ಮಕ್ಕಳನ್ನು ದೂಷಣೆ ಮಾಡ್ತೀವಿ. ಮಗು ಅದನ್ನು ತಪ್ಪು ಮಾಡಿದ, ಇದನ್ನು ತಪ್ಪು ಮಾಡಿದ. ನಾವು ಏನು ಕಡಿಮೆ ಮಾಡಿದ್ದೀವಿ, ಅವ್ನಿಗೆ ಏನು ಬೇಕು ಎಲ್ಲ ಕೊಡಿಸಿದ್ದೀವಿ, ಅವ್ನಿಗೆ ಏನು ಬೇಕಾದನ್ನೆಲ್ಲ ಮಾಡಿದ್ದೀವಿ. ನಮ್ಮ ಜೀವ ಒತ್ತೆ ಇಟ್ಟು ಅವ್ನಿಗೆಲ್ಲ ಬೇಕಾದ ಮಾಡೀವಿ. ಆದರೂ ನಮಗೆಲ್ಲ ತಿನ್ನೋಕ್ಕೆ ಏನೂ ಇರಲಿಲ್ಲ. ಅಂಥ ಕಾಲದಾಗ ನಾವು ಬೆಳೆದಿದ್ವಿ, ಇವ್ನಿಗೆ ಇಷ್ಟೆಲ್ಲ ಸೌಲಭ್ಯ ಕೊಡಿಸೀವಿ, ಆದರೂ ಇವು ಇಂಥದ್ದು ಮಾಡಿದ ಅಂಥೇಳಿ ನಾವು ಬೈತು. ಬಟ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೀವು ಮಕ್ಕಳಿಗೆ ಪ್ರೀತಿ ಕೊಟ್ಟಿದ್ದೀರೇನೋ ಅನ್ನುವಂಥದ್ದು ಭಾಳ ಮುಖ್ಯ. ಪ್ರೀತಿ ಕೊಡೋದಂತಂದ್ರೆ, ನನ್ನ ಮನಸ್ಸಿನೊಳಗಡೆ ಪ್ರೀತಿ ಅದ, ಬಟ್ ನಾನು ಅದನ್ನು ವ್ಯಕ್ತ ಮಾಡೋದಿಲ್ಲ, ತೊಗೊಂಡು ಮಾಡೋದೇನು, ಅದು ಮಗುಗೆ ಫೀಲ್ ಆಗಬೇಕಲ್ಲ. ಸೊ ನಮ್ಮ ಮನಸ್ಸಿನೊಳಗಿನ ಪ್ರೀತಿಯನ್ನು ನಾವು ವ್ಯಕ್ತ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು. ವ್ಯಕ್ತ ಮಾಡೋದಂದ್ರೆ ನಾನೇನು ಪ್ರೀತಿಸ್ತೀನೋ ಅಥವಾ ಐ ಲವ್ ಯು ಅಂತ ಹೇಳೋದಲ್ಲ. ಸೊ ನಮ್ಮ ನಡವಳಿಕೆ ಒಳಗೆ ಅದಿರಬೇಕು. ಸೊ ನಡವಳಿಕೆ ಒಳಗೆ ಅಂದ್ರೆ ನೀವು ಅವ್ರನ್ನ ಲಕ್ಷ್ಯ ಕೊಟ್ಟು ಕೇಳಿಸಿಕೊಳ್ತೀರಿ ಅನ್ನುವಂಥದ್ದು ಪ್ರೀತಿ. ಆಮೇಲೆ ನೀವು ಏನಾದರೂ ವಿಷಯಗಳನ್ನು ಅವ್ರನ್ನ ಜೊತೆಗೆ ಹಂಚಿಕೊಳ್ತೀರಿ ಅಂದರೆ ಅದು ಒಂದು ಪ್ರೀತಿ. ಆಮೇಲೆ ನೀವು ನಿಮ್ಮ ಸಮಸ್ಯೆಗಳನ್ನು ಅವ್ರ ಜೊತೆಗೆ ಸೂಕ್ಷ್ಮವಾಗಿ ಡಿಸ್ಕಸ್ ಮಾಡ್ತೀರಿ ಅಂತಂದರೆ ಅದು ಒಂದು ಪ್ರೀತಿನ. ಆಮೇಲೆ ಅವ್ರ ಸಮಸ್ಯೆಗಳನ್ನು ನೀವು ಕೇಳಿಸ್ಕೋತೀರಿ ಅಂದರೆ ಅದು ಒಂದು ಪ್ರೀತಿ. ಸೊ ಈ ರೀತಿ ಪ್ರೀತಿ ಎಮೋಷ್ನಲಿ ಹೆಚ್ಚಿರ್ತದೆ. ವಸ್ತುಗಳ ರೂಪದಾಗ ಕೊಡೋದು ತೊಗೊಳೋದಕ್ಕಿಂತನೂ ನೀವು ಎಮೋಷ್ನಲ್ ಆಗಿನ ಪ್ರೀತಿಯನ್ನು ಹೆಚ್ಚು ವ್ಯಕ್ತಪಡಿಸಬೇಕಾದಂಥ ಅವಶ್ಯಕತೆ ಇರ್ತದೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಪಾಲಕರೂ
ಆ ಪ್ರೀತಿಯಿಂದ ಮಕ್ಕಳನ್ನು ಮಾತಾಡ್ಸೋದು ಕಲ್ತ್ಕೊಂಡ್ರೆ ನಮಗೆ ಇನ್ನಷ್ಟು ಲಾಭಗಳು ಆಗ್ತಾವು ಅಂಥೇಳಿ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.